ಹಾಯ್ ಫ್ರೆಂಡ್ಸ್, ಇದು ಎರಡನೇ ಬ್ಲಾಗ್. ಅಮ್ಮ ನನ್ನ ಯಾವಾಗಲೂ ಮನೆಯಲ್ಲೇ 4 ಗೋಡೆ ಮಧ್ಯ ಇರ್ತೀಯ, ಯಾವಾಗಲೂ ಮಲ್ಕೊಂಡೇ ಇರ್ತೀಯ ನೀನು, ಬಾ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಎಲ್ರ ಜೊತೆ ಮಾತಾಡ್ಕೊಂಡು ಆ್ಯಕ್ಟಿವ್ ಆಗಿರೋ ಅಂತ ಕರ್ಕೊಂಡು ಬಂದರು. ಅಜ್ಜಿ ಮನೆ ಹತ್ರ ಬಂದೆ. ಅಜ್ಜಿ ಏನೋ ಕೆಲಸ ಮಾಡ್ತಾಯಿದ್ರು. ಅಜ್ಜಿ ಮಾತಾಡಿಸ್ದೆ, ಅಲ್ಲೇ ಕುತ್ಕೊಂಡಿದ್ದೆ. ಅಮ್ಮ ಹೋಗೋ ಟೈಮಲ್ಲಿ ನಂದು ಕೈ ಕಾಲು ಎಲ್ಲ ಕರೆಕ್ಟಾಗಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ನನಗೆ ಯಾವುದು ಕರೆಕ್ಟಾಗಿ ನಾನೇ ಇಟ್ಕೊಳ್ಳೋಕ್ಕೆ ಬರಲ್ಲ. ಎಲ್ಲ ಅವರೇ ರೆಡಿ ಮಾಡಬೇಕು. ಆದರೆ ಎಷ್ಟೇ ಕಷ್ಟ ಆದರೂ ನನ್ನನ್ನು ನೋಡ್ಕೊತಾರೆ, ಜೀವನನೂ ಮಾಡ್ತಾರೆ, ಚೆನ್ನಾಗೂ ಖುಷಿಯಾಗೂ ನೋಡ್ಕೊತಾರೆ. ಅವ್ರಿಗೇನು ಹೇಳಿದ್ರು ಕಮ್ಮಿನೇ. ಅವ್ರ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ, ಅಷ್ಟು ಒಳ್ಳೆಯವರು ನಮ್ಮಮ್ಮ. ಹಾಗೇ ನನ್ನನ್ನು ಕುಂಡ್ರಿಸಿ ಆ್ಯಕ್ಟಿವ್ ಆಗಿರ್ತೀಯ, ಹೊರಗಡೆ ಇರೋ ಅಂತ ಹೇಳಿ ಹೋಗ್ತಾಯಿದ್ರು. ಹೊರಗಡೆ ಕೂತಿದ್ದೆ, ಬಾಯ್ ಮಾಡಿದ್ರು, ಬಾಯಮ್ಮ ಅಂತ ಹೇಳಿದೆ. ಅವರು ನನ್ನನ್ನು ಅಲ್ಲಿ ಕುಂಡ್ರಿಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ರು. ಚಿಕ್ಕ ಮಕ್ಳಿಗೆ ರಜಾ ಎಲ್ಲ ಬಂದರು. ಊಟ ಆಯ್ತಕ್ಕ, ಹೇಗಿದ್ಯಾ ಅಂತ ಕೇಳಿದ್ರು. ಚೆನ್ನಾಗಿದ್ದೀನಿ ಅಂದೆ, ಮಾತಾಡಿಸ್ದೆ, ಎಲ್ಲ ಹೋದ್ರು. ಇದು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.